ಕೂಡ್ದಾದ್ಮೇಲೆ ಅಮೌಂಟ್ ಎಷ್ಟು ಅಂತ ಕೇಳಿದೆ. ಅವಣ್ಣ ಹೇಳಿದ್ಕೆ ನಂಗೆ ತಲೆ ಗಿರ್ರ್ ಅಂತಲೇ ಬಂದ್ಬಿಡ್ತು. ಅಮೆಝಾನ್ ವಿಡಿಯೋ ನೆನ್ನೆ ನೋಡಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ಸೆಕೆಂಡ್ ಲೋಡೇ ಇಲ್ಲ. ನಮ್ಮ ತಪ್ಪಾಯಿತು ಅಂದರೆ ದೊಡ್ಡದು ಮಾಡ್ತಾರೆ, ಅವ್ರ ಕಡೆಯಿಂದ ತಪ್ಪಾಯಿತು ಅಂದರೆ ಇಲ್ಲ. ಓಕೆ. ಎಲ್ಲರಿಗೂ ನಮಸ್ಕಾರ. ನನ್ನ ಕತೆ ನಿಮ್ಮ ಜೊತೆ ಜರ್ನಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು 47ನೇ ದಿನ ಚಾಲೆಂಜು. ಒಟ್ಟು 80 ಪಾರ್ಸಲ್ ಇದೆ. ಡೆಲಿವರಿ ಸ್ಟಾರ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಲೊಕೇಶನ್ನು ನೆನ್ನೆ ಈ ಬಿಲ್ಡಿಂಗ್ದು ಬಂದಿತ್ತು, ಈ ಬಿಲ್ಡಿಂಗ್ದು ಬಂದಿತ್ತು. ಇವತ್ತು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ತಗೋಣ 133 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಯಿತು. 2ನೇ ಪಾರ್ಸಲ್ಲು. ಯಾವ ಫ್ಲೋರು? ಫಸ್ಟ್ ಫ್ಲೋರು ಶುಭಮ್. ಓಕೆ, ಸಾರಿ. ಇಲ್ಲಿ ಇಟ್ಕೊಂಡು ಡೆಲಿವರಿ ಸ್ಟಾರ್ಟ್ ಮಾಡ್ತೀನಿ. ಒಂಥರ ಕ್ರೇಜಿ ನೋಡಿ. ಕಂಟಿನ್ಯೂ 3 ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ ಮೆಟ್ಲೆ ಯೂಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಲಿಫ್ಟ್ ಇಲ್ಲ. ಮುಸ್ಕಾನ್ OTP ಅಮೆಝಾನ್. ಥ್ಯಾಂಕ್ ಯು. ಬೆಳಗ್ಗೆ ಇಷ್ಟು ಬೇಗ ಎದ್ದು ಬಂದಿದ್ದೀವಿ. ಒಂದು ಥ್ಯಾಂಕ್ಸ್ ಹೇಳಲ್ಲ. ಪಾರ್ಸಲ್ಗೋಸ್ಕರ ಕಾಯ್ತಾರೆ ಒಂದು ನಿಮಿಷ ಆದರೂ. ಒಂದು ಥ್ಯಾಂಕ್ಸ್, ನೋ ಥ್ಯಾಂಕ್ಸ್. ಲೊಕೇಶನ್ ಬಂದೆ. ಇದು ಮುಗಿಸ್ಕೊಂಡು ತಿಂಡಿ ತಿನ್ಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ. Amazon delivery, sir. I'm your location. Okay. Come to second floor. Scintillating Savannah, purple color building. Purple color building. You are in house number 822. I'm there. House 22. Take right. Last building is purple color building. Behind 822. Take right. What you mention in అమెజాన్ డెలివరీ. ಇವತ್ತು ಇದೊಂದೇ ಲೋಡು, ನೆಕ್ಸ್ಟ್ ಲೋಡ್ ಇರಲ್ಲ. ಯಾಕೆ ಅಂತಂದರೆ ಇದು ಅಮೆಝಾನಿಂದ ಯಾವಾಗಲೂ ಬೆಳಗ್ಗೆ ಒಂದು ವಿಡಿಯೋ ಬರುತ್ತೆ. ಆ ವಿಡಿಯೋ ನಾನು ನೆನ್ನೆ ನೋಡಿಲ್ಲ ಅಂದ್ಬಿಟ್ಟು ಇವತ್ತು ಒಂದೇ ಲೋಡ್ ಕೊಟ್ಟಿರೋದು. ನಮ್ಮ ತಪ್ಪಾಯಿತು ಅಂದರೆ ದೊಡ್ಡದು ಮಾಡ್ತಾರೆ, ಅವ್ರ ಕಡೆಯಿಂದ ತಪ್ಪಾಯಿತು ಅಂದರೆ ಇಲ್ಲ. ಓಕೆ ಇರಲಿ ಬಿಡಿ, ಆಮೇಲೆ ನೋಡೋಣ, ಇದು ಮಾಡೋಣ ಅಂತಾರೆ. ನಮ್ಮ ಕಡೆಯಿಂದ ಏನಾರು ತಪ್ಪಾಯಿತು ಅಂದರೆ ಏನೂ ಇಲ್ಲ, ಮುಲಾಜೆ ಇಲ್ಲ. ಈ ನೆನ್ನೆ ಪಾರ್ಸಲ್ ತಂದಿದೆ ಮತ್ತೆ ಡೆಲಿವರಿ ಮಾಡೋಕ್ಕೆ. ಇವಾಗಲೂ ಬಂದಿದ್ದೀನಿ, ಆದರೆ ಮನೇಲಿ ಯಾರೂ ಇಲ್ಲ. ಫೋನ್ ನಂಬರ್ ಮಾತ್ರ ಬ್ಲಾಕ್ ಲಿಸ್ಟಲ್ಲಿ ಇಟ್ಟಿದ್ದಾರೆ. ಎಷ್ಟೇ ಸಲ ಕಾಲ್ ಮಾಡಿದ್ರು ಕಾಲ್ ಕನೆಕ್ಟ್ ಆಗ್ತಾಯಿಲ್ಲ. ನೆನ್ನೆನೂ ಫೋನ್ ಮಾಡಿದ್ದೆ, ನೆನ್ನೆ ಬಿಸಿ ಅಂತ ಬಂತು. ಆದರೆ ಆಲ್ಮೋಸ್ಟ್ ಆಲ್ ಅದು ಬಿಸಿ ಅಂತ ಬಂದರೆ ಬ್ಲಾಕ್ ಲಿಸ್ಟಲ್ಲಿ ಇಟ್ಟಿದ್ದಾರೆ ಅಂತಲೇ ಲೆಕ್ಕ. ಈಗ ಮತ್ತೆ ವಾಪಸ್ ತೊಗೊಂಡೋಗ್ತಿದ್ದೀನಿ. ಇವತ್ತು ಇವ್ರದ್ದೊಂದು ಬಂದಿದೆ, ಇವ್ರದ್ದನ್ನು ಬೆಲ್ ಮಾಡ್ತಾಯಿದ್ದೀನಿ. ತೆಗೀತಾ ಇಲ್ಲ. ತೆಗೆದ್ರು. ಥ್ಯಾಂಕ್ ಯು ಮೇಡಮ್. ನಾನು ಇವತ್ತು 80 ಪಾರ್ಸಲ್ ನಾನು ತಂದಿರೋದು ಡೆಲಿವರಿ ಮಾಡೋಕ್ಕೆ. ನಾನು ಅಬ್ಸರ್ವ್ ಮಾಡಿಲ್ಲ ಎಷ್ಟು ಕ್ಯಾಶ್ ಆನ್ ಡೆಲಿವರಿ ಇವತ್ತು ಬಂದಿದೆ ಅಂತ. ಇವಾಗ ನೋಡ್ತಾ ಇದ್ದೀನಿ, ಒಟ್ಟು 10 ಬಂದಿದೆ, 10 ಕ್ಯಾಶ್ ಆನ್ ಡೆಲಿವರಿ.
ಅದು ಕ್ಯಾಶ್ ಆನ್ ಡೆಲಿವರಿಲಿ ಈಗಾಗಲೇ ನಾನು 6 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ, ಇನ್ನು 3 ಪೆಂಡಿಂಗ್ ಇದೆ. ಆಯದಂತೂ ತಪ್ಪಲ್ಲ ಲಿಫ್ಟು. 33 ಪಾರ್ಸಲ್ ಪೆಂಡಿಂಗ್ ಇದೆ. ಟೈಮು ಇನ್ನು 11 ಗಂಟೆಗೆ 3 ನಿಮಿಷ ಇದೆ. ಮಾಡ್ತೀನ. ಏನಕ್ಕೆ ಇವತ್ತು ಇಷ್ಟು ಲೇಟಾಗಿ ಮಾಡ್ತಿದ್ದೀನಿ ಅಂತಂದರೆ ಆಗಲೇ ಹೇಳಿದ್ನಲ್ಲ, ಲೋಡ್ ಇಲ್ಲ. ಎಳ್ನೀರು ಕುಡಿಬೇಕು ಅನ್ಸುತ್ತೆ. ಬೋರ್ಡ್ ಮನಸ್ಸಲ್ಲಿ ಇನ್ನೊಂದು ಬರುತ್ತೆ, ಬೋರ್ಡ್ ನೋಡ್ಬಿಟ್ಟು ಕುಡಿಯೋಣ ಅನ್ಸುತ್ತೆ. ಯಾಕೆ ಅಂತ ಅಂದರೆ ಲಾಸ್ಟ್ ಒಂದು 3-4 ತಿಂಗಳಿಂದ ಎಳ್ನೀರು ಕುಡಿಯೋಣ ಅಂತ ಹೋದೆ, ಬೋರ್ಡ್ ಏನು ಹಾಕಿರಲಿಲ್ಲ. ಮಾಮೂಲಿ ರೆಗ್ಯುಲರಾಗಿ 40-45 ಇರುತ್ತೆ ಅಂದ್ಕೊಂಡು ಹೋದೆ ಕುಡಿಯೋಣ ಅಂತ ಎಳ್ನೀರನ್ನ. ಕುಡ್ದಾದ್ಮೇಲೆ ಅಮೌಂಟ್ ಎಷ್ಟು ಅಂತ ಕೇಳಿದೆ. ಅವಣ್ಣ ಹೇಳಿದ್ಕೆ ನಂಗೆ ತಲೆ ಗಿರ್ರ್ ಅಂತಲೇ ಬಂದ್ಬಿಡ್ತು. ಎಷ್ಟು ಅಂದರೆ 80 ರೂಪಾಯಿ. ಇವಾಗಲೂ ಕುಡಿಬೇಕು ಅಂತಲೇ ಆಸೆ. ಅವ್ರು ಬೋರ್ಡ್ ಹಾಕಿದ್ರೆ ಏನೋ ಕುಡಿಬೋದು, ಆಮೇಲೆ ಕುಡಿದ್ಬಿಟ್ಟು ಅಷ್ಟು ರೂಪಾಯಿ ಇಷ್ಟು ರೂಪಾಯಿ ಅಂದರೆ ಮಕ್ಕ ನೋಡ್ತಾ ಇರಬೇಕಾಗುತ್ತೆ ಅಷ್ಟೇ. ನಾವು ಈ ಅಪಾರ್ಟ್ಮೆಂಟಲ್ಲಿ ಟೋಟಲ್ 11 ಪಾರ್ಸಲ್ ಬಂದಿದೆ. 11 ಪಾರ್ಸಲಲ್ಲಿ ಇಬ್ಬರದು 3 6 ಪಾರ್ಸಲ್ಲು. ಇನ್ನು 5 ಪಾರ್ಸಲ್ ಬಂದ್ಬಿಟ್ಟು 5 ಜನದ್ದು. ಟೈಮ್ ಸೇವ್. ಒಬ್ಬೊಬ್ರದ್ದು 3 2 5 ಬತ್ತು ಅಂದರೆ ನಮ್ಗೆ ತುಂಬ ಟೈಮ್ ಸೇವ್ ಆಗುತ್ತೆ ಡೆಲಿವರಿ ಮಾಡೋಕ್ಕೆ. ಈ ಅಪಾರ್ಟ್ಮೆಂಟಲ್ಲಿ ಒಂದು 7 ಬಂದಿತ್ತು. 7ರಲ್ಲಿ 1 ಪಾರ್ಸಲಲ್ಲೇ ಗೇಟಲ್ಲೇ ಕೊಟ್ಟೆ. ಇನ್ನು 6 ಇದೆ. ಇದು 6 ಡೆಲಿವರಿ ಮಾಡ್ತು ಅಂದರೆ ಇನ್ನೊಂದು ನೆಕ್ಸ್ಟ್ ಲೊಕೇಶನ್ ಒಂದಿದೆ, ಅದೊಂದು 3. 12 ಗಂಟೆಗಿನ್ನ ಎಷ್ಟು ನಿಮಿಷ ಇದೆ? 8-10 ನಿಮಿಷ ಇದೆ. ಅಷ್ಟರೊಳಗೆ ಮುಗಿಸ್ಬೇಕು. ಈ ಅಪಾರ್ಟ್ಮೆಂಟ್ ಇದೆ ಲಾಸ್ಟ್ ಪಾರ್ಸಲ್ಲು. ಡೆಲಿವರಿ ಮಾಡಿ ಇನ್ನೊಂದು ಅಪಾರ್ಟ್ಮೆಂಟ್ಗೆ ಹೋಗಿ ಅದನ್ನು ಕೊಟ್ಟು ಆರಾಮಾಗಿ ಮನೆಗೆ ಹೋಗೋದು. ಥ್ಯಾಂಕ್ ಯು. ಲಾಸ್ಟ್ ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ ಬಂದಿದ್ದೀನಿ. ಲಾಸ್ಟ್ ಕಸ್ಟಮರ್ದು ಕ್ಯಾಶ್ ಆನ್ ಡೆಲಿವರಿ ಇದೆ. ಅಮೆಝಾನ್ ಕ್ಯಾಶ್ ಆನ್ ಡೆಲಿವರಿ. ಓಕೆ, ಥ್ಯಾಂಕ್ ಯು. ಡೆಲಿವರಿ ಆಯಿತು, ಫುಲ್ ಕಂಪ್ಲೀಟ್ ಆಗಿದೆ. 80 ತಂದಿದ್ದೆ. 80 ಪಾರ್ಸಲ್ ತಂದಿದ್ದೆ. 80ರಲ್ಲಿ 2 ಪಾರ್ಸಲ್ ಆಗಲಿಲ್ಲ. ಫುಲ್ ಗಾಡಿ ಖಾಲಿ ಇದೆ ಎಲ್ಲ. 78 ಅಂತಂದರೆ ಆಯಿತು. ಹೆಚ್ಚು ಕಡಿಮೆ 1000ಕ್ಕೆ 20-25 ರೂಪಾಯಿ ಕಡಿಮೆ ಮುಗೀತು. ಓಕೆ, ಮತ್ತೆ ನಾಳೆ ಸಿಗೋಣ. ಓಕೆ, ಬಾಯ್.